Hello everyone, welcome to Najia Forum. Today's class for HSTR. HSTRನಲ್ಲಿ ನೀವು ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ, ಸಿಲೆಬಸನ್ನು ಹೇಳಿದ್ದೀನಿ. ಏನಿದೆಪ್ಪ ಅಂತಂದರೆ MCQ ಕ್ವಶನ್ಸ್ಗಳು ಬರ್ತವೆ. ಬಟ್ ಪರ್ಟಿಕ್ಯುಲರ್ಲಿ ಒಂದು ಸಬ್ಜೆಕ್ಟ್ ಏನಪ್ಪ ಅಂತಂದರೆ ಮಾರಲ್ ಎಜುಕೇಷನ್ ಮೇಲೆ ಒಂದು ಕ್ವಶನ್ಸ್ಗಳನ್ನು ಕೇಳ್ತಾರೆ HSTRನಲ್ಲಿ. ಹೌದಾ? ಬೇಸ್ಡ್ ಆನ್ ದ್ಯಾಟ್ ಮಾರಲ್ ಕ್ವಶನ್ಸ್ ಐ ಆಮ್ ಗಿವನ್ ಹಿಯರ್ some important questions which is belong to this moral ಪೇಪರ್. ಓಕೆ, ಈ ಮಾರಲ್ ಪೇಪರ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ, ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟನ್ನು ಕೊಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಂಕ್ಷಿಪ್ತವಾಗಿ ಹೇಳಬೇಕಪ್ಪ ಅಂತಂದರೆ, ನೈತಿಕ ಶಿಕ್ಷಣ ಅಂದರೆ ಏನು? ಉತ್ತಮ ಗುಣಗಳು, ಮೌಲ್ಯಗಳನ್ನು ಬೆಳೆಸೋ ಒಂದು ಶಿಕ್ಷಣಕ್ಕೆ ನಾವೇನಂತ ಕರಿತೀವಿ? ನೈತಿಕ ಶಿಕ್ಷಣ ಅಂತ ಕರಿತೀವಿ. ಮೌಲ್ಯಗಳು ಅಂದರೆ ಏನಪ್ಪ ಅಂತಂದರೆ, ಮಾನವನ ನಡೆ ನುಡಿಗಳನ್ನು ಸರಿಯಾದ ದಾರಿಗೆ ತರಿಸುವುದೇ ಮೌಲ್ಯಗಳು ಅಂತ ಕರಿತವೆ. ಎರಡು ನೈತಿಕ ಮೌಲ್ಯಗಳು ಹೇಳಬೇಕು ಅಂತ: ಸತ್ಯವಂತಿಕೆ, ಪ್ರಾಮಾಣಿಕತೆ. ವೆರಿ ಇಂಪಾರ್ಟೆಂಟ್. ಪ್ರಾಮಾಣಿಕತೆ ಅಂದರೆ ಏನು? ಸತ್ಯವನ್ನು ಪಾಲಿಸಿ ನೇರವಾಗಿ ನಡೆದುಕೊಳ್ಳುವ ಗುಣವೇ ಪ್ರಾಮಾಣಿಕತೆ. ಶಿಸ್ತು ಎಂದರೆ ಏನು? ನಿಯಮಗಳನ್ನು ಪಾಲಿಸಿ ಜೀವನ ನಡೆಸುವ ಗುಣವೇ ಏನಾಗಿರ್ತದೆ? ಇಲ್ಲಿ ಶಿಸ್ತು ಆಗಿರ್ತದೆ. ನೈತಿಕ ಶಿಕ್ಷಣದ ಮಹತ್ವ ಏನು? ಹೌದಾ? ನೈತಿಕ ಶಿಕ್ಷಣ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕೆ ಸಹಾಯ ಮಾಡುತ್ತದೆ. ಮಕ್ಕಳಲ್ಲಿ ಶಿಸ್ತು, ಸತ್ಯವಂತಿಕೆ, ಸಹಕಾರ, ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸ್ತದೆ. ಹೌದೇ? ನಾವು ಮಕ್ಕಳ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಆನ್ಸರನ್ನು ಅಲ್ಲಿ ಕೊಡಬೇಕಾಗ್ತದೆ. ಶಾಲೆಯಲ್ಲಿ ನೈತಿಕ ಶಿಕ್ಷಣದ ಪಾತ್ರ ಏನು? ವೆರಿ ಇಂಪಾರ್ಟೆಂಟ್. ಶಾಲೆ ವಿದ್ಯಾರ್ಥಿಗಳು ಉತ್ತಮ ಮೌಲ್ಯಗಳನ್ನು, ಶಿಸ್ತು ಮತ್ತು ಸಮಾಜಮುಖಿ ಮನೋಭಾವನೆಯನ್ನು ಬೆಳೆಸಲಿಕ್ಕೆ ಸಹಾಯವನ್ನು ಮಾಡ್ತದೆ. ಆದ್ದರಿಂದ ಶಾಲೆಯಲ್ಲಿ ನೈತಿಕ ಶಿಕ್ಷಣ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಗುರುಗಳ ಪಾತ್ರ ಏನಪ್ಪ? ಅಲ್ಲಿ ಗುರುಗಳು ತಮ್ಮ ನಡೆ ನುಡಿಯ ಮೂಲಕ ವಿದ್ಯಾರ್ಥಿಗಳಿಗೆ ನೈತಿಕ ಮೌಲ್ಯಗಳನ್ನು ಕಲಿಸ್ತಾರೆ. ಅಂದರೆ ಟೀಚರ್ ಏನಾಗಿರಬೇಕು? ಫಸ್ಟ್ ಆಫ್ ಆಲ್ ನೈತಿಕ ಮೌಲ್ಯಗಳನ್ನು ತನ್ನಲ್ಲಿ ಅಳವಡಿಸ್ಕೊಂಡಿರಬೇಕು. ಆವಾಗ ವಿದ್ಯಾರ್ಥಿಗಳಿಗೆ ನಾವು ಕಲಿಸ್ಲಿಕ್ಕೆ ಸಾಧ್ಯ ಅದ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆಯಾ? ಸೊ ಸಹಾನುಭೂತಿ ಅಂತ ಏನಪ್ಪ ಅಂತಂದರೆ, ಇತರರ ನೋವು ಸಂತೋಷವನ್ನು ಅರ್ಥ ಮಾಡಿಕೊಂಡು ಸಹಾಯ ಮಾಡೋ ಮನೋಭಾವನೆ ಏನಾಗಿರ್ತೈತಿ? ಇಲ್ಲಿ ಸಹಾನುಭೂತಿಯಾಗಿರ್ತದೆ. ಶಿಸ್ತು ವಿದ್ಯಾರ್ಥಿಗಳ ಜೀವನದಲ್ಲಿ ಏಕೆ ಅಗತ್ಯ? ಏಕೆ ಶಿಸ್ತು ವಿದ್ಯಾರ್ಥಿಗಳಿಗೆ ಸಮಯ ಪಾಲನೆ, ಜವಾಬ್ದಾರಿ ಮತ್ತು ಯಶಸ್ಸನ್ನು ಕಾಣಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಡ್ತದೆ. ದ್ಯಾಟ್ಸ್ ವೈ ಶಿಸ್ತು ಇದ್ದಿದ್ದು ವೆರಿ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತೈತಿ ವಿದ್ಯಾರ್ಥಿಗಳಲ್ಲಿ. ಹೌದಾ? ಮೌಲ್ಯಾಧಾರಿತ ಪ್ರಶ್ನೆ ಯಾವ ರೀತಿ ಬರ್ತೈತಿ ಇಲ್ಲಿ? ಶಾಲೆಯಲ್ಲಿ ಕಳೆದು ಹೋದ ವಸ್ತು ಸಿಕ್ಕರೆ ವಿದ್ಯಾರ್ಥಿ ಏನು ಮಾಡಬೇಕು ರೀ? ಅದನ್ನು ಗುರುಗಳಿಗೆ ಅಥವಾ ಶಾಲಾ ಕಚೇರಿಗೆ ತಂದದನ್ನು ಒಪ್ಪಿಸಬೇಕು. ಹೌದಾ? ಆ ರೀತಿ ಮಕ್ಕಳಲ್ಲಿ ನಾವು ಮನೋಭಾವನೆಯನ್ನು ಬೆಳೆಸಬೇಕಾಗ್ತದೆ. ಪರೀಕ್ಷೆ ನೆನಪಿಡಬೇಕಾದ ನೈತಿಕ ಮೌಲ್ಯಗಳು ಏನಪ್ಪ ಅಂತಂದರೆ, ಸತ್ಯವಂತಿಕೆ, ಪ್ರಾಮಾಣಿಕತೆ, ಶಿಸ್ತು, ಗೌರವ, ಜವಾಬ್ದಾರಿ, ಸಹಕಾರ, ಸಹಾನುಭೂತಿ. ಈ ಪಾಯಿಂಟ್ಸ್ ಮೇಲೇನೂ ಕ್ವಶನನ್ನು ಕೇಳ್ತಾರೆ HSTRನಲ್ಲಿ. ನೈತಿಕ ಕ್ವಶನ್ಗಳನ್ನು ಕೇಳಬೇಕಾದ್ರೆ ಇದೇ ಪಾಯಿಂಟ್ಸ್ನಲ್ಲಿ ಕ್ವಶನ್ಗಳನ್ನು ಕೇಳ್ತಾರೆ. ಅಂಡರ್ಸ್ಟ್ಯಾಂಡ್ ಆಯಿತಾ? ನಾವು MCQ ಕ್ವಶನ್. ನೈತಿಕ ಶಿಕ್ಷಣದ ಮುಖ್ಯ ಗುರಿ ಏನು? ಅಂಕಗಳಿಕೆ, ವ್ಯಕ್ತಿತ್ವ ನಿರ್ಮಾಣ, ಸ್ಪರ್ಧೆ, ದೈಹಿಕ ಬಲ. ವ್ಯಕ್ತಿತ್ವ ನಿರ್ಮಾಣ. ಸತ್ಯವನ್ನು ಹೇಳುವ ಮೌಲ್ಯ ಯಾವುದಪ್ಪ ಅಂತಂದ್ರೆ ಇಲ್ಲಿ ಶಿಸ್ತು, ಪ್ರಾಮಾಣಿಕತೆ, ಸಹಕಾರ, ಧೈರ್ಯ. ಪ್ರಾಮಾಣಿಕತೆ, ಸತ್ಯವನ್ನು ಹೇಳುವ ಮೌಲ್ಯ ಪ್ರಾಮಾಣಿಕತೆ. ಹೌದಾ? ಇತರರಿಗೆ ಸಹಾಯ ಮಾಡೋ ಗುಣ ಸಹಾನುಭೂತಿಯಾಗಿರ್ತದೆ. ಓಕೆ, ದಿಸ್ ಈಸ್ ಲಿಟಲ್ ಬಿಟ್ ಇನ್ಫಾರ್ಮೇಷನ್ ಅಬೌಟ್ ಮಾರಲ್ ಎಜುಕೇಷನ್. ಯಾವ ರೀತಿ ಪ್ರಶ್ನೆಗಳು ನಿಮಗೆ HSTRನಲ್ಲಿ ಕೇಳ್ತಾರೆ ಅನ್ನೋದನ್ನು ಒಂದು ಬ್ರೀಫ್ ಐಡಿಯಾವನ್ನು ಇಲ್ಲಿ ನಾನು ಕೊಟ್ಟಿದ್ದೀನಿ. ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ, ಇನ್ಫಾರ್ಮೇಟಿವ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದ.